ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನದ ನಂತರ ಒಂದು ಪುಸ್ತಕದ ರಿಲೇಟೆಡ್ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಏನ್ ವಿಡಿಯೋ ಮಾಡೋದು, ಬುಕ್ ರಿವ್ಯೂ ಮಾಡೋದಾ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನಂಗೆ ಈ ತಿಂಗಳಲ್ಲಿ ಒಂದಿಷ್ಟು ಪುಸ್ತಕಗಳನ್ನ ತರ್ಸೋದು ಅಂತಿತ್ತು. ಹರಿವು ಬುಕ್ಸ್ ಇಂದ ಅದಷ್ಟು ಪುಸ್ತಕಗಳನ್ನ ತರಿಸಿದೆ. ಅದ್ರದ್ದೇ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಬನ್ನಿ ನನ್ ಜೊತೆ ಇವತ್ತೊಂದಿಷ್ಟು ಪುಸ್ತಕಗಳನ್ನ ಅನ್ಬಾಕ್ಸಿಂಗ್ ಮಾಡೋಣ. ನಾರ್ಮಲಿ ನಾನು ಪ್ರತಿ ತಿಂಗಳು ಒಂದ್ಸಲ ಒಂದಿಷ್ಟು ಪುಸ್ತಕ ನಂಗೆ ಯಾವ್ಯಾವ್ದು ಬೇಕು, ನನ್ಗೆ ಬೇಕಾಗಿರೋದು, ನನ್ ಗಂಡಂಗ್ ಬೇಕಾಗಿರೋದು, ಇಲ್ಲ ನನ್ ಮಗುಗ್ ಬೇಕಾಗಿರೋದು ಎಲ್ಲಾ ಪುಸ್ತಕನ ಒಟ್ಟಿಗೆ ಒಂದ್ಸಲ ತರಿಸ್ತೀನಿ. ಈ ಸಲ ತರಿಸಿರೋದು ಅಂದ್ರೆ ಜೂನ್ ತಿಂಗಳಿನ ಬುಕ್ ಅಂತ ಹೇಳ್ಬೋದು. ಏನನ್ನ ತರಿಸಿದೀನಿ ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅದ್ರಲ್ಲಿ ಫಸ್ಟ್ ಏನಂದ್ರೆ ನಂದೇ ಪುಸ್ತಕ ತರ್ತಿರೋದು ಅಂಕಲಿಪಿ ಯಾಕೆ ಅಂದ್ರೆ ಇನ್ನು ಮನೇಲಿ ಸಾಮಾನ್ಯವಾಗಿ ಸ್ಟಾಕ್ ಇಟ್ಕೋತೀನಿ ನಾನು. ಯಾರ್ಯಾರು ನನ್ನ ಹತ್ರ ಕೇಳ್ತಾರೆ, ಇಲ್ಲ ಅಂದ್ರೆ ಯಾರಿಗಾರು ಗಿಫ್ಟ್ ಕೊಡೋದಿರುತ್ತೆ. ಅದಕ್ಕೋಸ್ಕರ ಒಂದ್ 5 ಕಾಪಿ ತರಿಸಿಟ್ಕೊಂಡೆ. ಮತ್ತೆ ಈಗ ಕೊಡ್ಲಿಕ್ಕೂ ಇತ್ತು. ನಿಮ್ಗೆ ಯಾರಿಗಾರು ನನ್ನ ಕನ್ನಡ ಅಂಕಲಿಪಿ ಪುಸ್ತಕ ಬೇಕಾಗಿದ್ರೆ ಹರಿವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ, ಇಲ್ಲ ನನಗೆ ಯೂಟ್ಯೂಬ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲ, ವಾಟ್ಸಪ್ ಅಲ್ಲ ಮೆಸೇಜ್ ಮಾಡಿ ಅಡ್ರೆಸ್ ಕೊಡಿ, ನಾನೇ ತಲುಪಿಸೋ ವ್ಯವಸ್ಥೆನ ಮಾಡ್ತೀನಿ. ಯಾವ್ದಾದ್ರು ನಿಮ್ ಮನೇಲಿ ಯಾವ್ದಾದ್ರು ಇನ್ನು ಕಲಿಕೆ ಶುರುವಾಡುವಂತಹ ಮಗು ಇದ್ರೆ ಅದಕ್ಕೆ ಈ ಪುಸ್ತಕ ತುಂಬಾ ಯೂಸ್ಫುಲ್ ಇದೆ. ಆಮೇಲೆ ಮತ್ತೊಂದು ಪುಸ್ತಕ ಅಂದ್ರೆ ಅದು ಕೂಡ ನಂದೇ ಪುಸ್ತಕ. ಯಾರು ಬೇಜಾರು ಮಾಡ್ಕೋಬಿಡಿ, ನಂದೇ ಪುಸ್ತಕ ತೋರಿಸ್ತಾ ಇದ್ದೀನಿ ಅಂತ. ಪುಟಾಣಿ ಪಂಟರ್ಸ್. ಇದು ಕೂಡ ಶಾರ್ಟೇಜ್ ಇತ್ತು ನನ್ನ ಹತ್ರ, ನನ್ನ ಕಲೆಕ್ಷನ್ ಇಲ್ಲಿ ಇರ್ಲಿಲ್ಲ, ಯಾರಿಗೂ ಕೊಡ್ಲಿಕ್ಕಿತ್ತು. ಅದಕ್ಕೋಸ್ಕರ 2 ಪುಸ್ತಕ ತರಿಸಿದೀನಿ. ಇದೊಂದು ಪುಟ್ಟ ಮಕ್ಕಳ ಚಾಪ್ಟರ್ ಬುಕ್. 3 ಮಕ್ಕಳು ಸೇರಿ ಒಂದು ಪುಟಾಣಿ ಒಂದು ಅಡ್ವೆಂಚರಸ್ ಅನ್ನು ಮಾಡ್ತಾರೆ. ಈಗ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಏನೋ ಒಂದು ಕಿತಾಪತಿಯನ್ನ ಮಾಡ್ತಾರೆ, ಅಡ್ವೆಂಚರಸ್ ಮಾಡ್ತಾರೆ. ಅದ್ರ ರಿಲೇಟೆಡ್ ಇರುವಂತಹ ಪುಸ್ತಕ ಆಪರೇಷನ್ ಬೆಕ್ಕಿನ ಮರಿಗಳು ಅಂತ. ಕತೆ ಇಷ್ಟ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಅದ್ರದ್ದು ಪುಸ್ತಕ ಇದು. ಇದನ್ನ ಸಾಧಾರಣವಾಗಿ ಯಾವ ಮಗು ಸ್ವತಂತ್ರವಾಗಿ ಓದೋಕ್ ಬರತ್ತ ಅಂತವ್ರಿಗೆ ಖರೀದಿ ಮಾಡಿ ಕೊಡ್ಬಹುದು. ನಿಮ್ ಮನೇಲಿ ಯಾವ್ದಾದ್ರು ಮಗು ಇದ್ರೆ ಅಥವಾ ನೀವ್ ಯಾರಿಗಾದ್ರೂ ಗಿಫ್ಟ್ ಮಾಡ್ತೀರಾ, ಬರ್ತ್ಡೇ ಗಿಫ್ಟ್ ಆಗಿ, ಹುಟ್ಟದ ಹಬ್ಬದ ಉಡುಗೊರೆಯಾಗಿ ಕೂಡ ಈ ಪುಸ್ತಕನ ಕೊಡಬಹುದು. ನೋಡಿ, ಈ ಪುಸ್ತಕ ಕೂಡ ಹರಿವು ಬುಕ್ಸ್ ಅಲ್ಲಿ ಸಿಗತ್ತೆ. ಇದೆರಡು ನಂದೇ ಪುಸ್ತಕ. ಅದನ್ನ ಬಿಟ್ಟು ನಾನು ಒಂದಿಷ್ಟು ಪುಸ್ತಕವನ್ನ ತರಿಸಿದೀನಿ. ಅದ್ ಯಾವ್ಯಾವ್ದಂದ್ರೆ ಇದು ನನಗ್ ಬೇಕಿತ್ತು, ತುಂಬಾ ದಿನದಿಂದ ಓದ್ಬೇಕು ಅಂತ ಅನ್ಕೋತಾ ಇದ್ದೆ. ವಿಕಾಸ್ ನೇಗಿಲೋಣಿಯವರ ರಥಬೀದಿ ಎಕ್ಸ್ಪ್ರೆಸ್. ಈ ಪುಸ್ತಕದ ಬಗ್ಗೆ ಎಲ್ಲರೂ ತುಂಬಾ ಬರ್ದಿರೋದನ್ನ ಓದಿದ ಅಥವಾ ಹೇಳಿರೋದನ್ನ ಕೇಳಿದೀನಿ, ನಾನು ಓದಿರ್ಲಿಲ್ಲ. ಸೊ ಓದ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ತಿಂಗಳಲ್ಲಿ ಈ ಪುಸ್ತಕವನ್ನ ತಕೊಂಡೆ. ಇದು ಕೂಡ ಹರಿವುದಿಂದನೇ ಪಬ್ಲಿಕೇಶನ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿದೆ ಅಂತ ಕೇಳಿದೀನಿ, ಓದಿ ಅನಿಸಿಕೆನ ಹೇಳ್ತೀನಿ. ಅದು ಬಿಟ್ಟು ನನ್ಗೆ ಯಾಕೋ ಈಗಿತ್ಲಾಗೆ ಸ್ವಲ್ಪ ಓದ್ಲಿಕ್ಕೆ ಮೋಟಿವೇಶನ್ ಸಿಗ್ತಾ ಇರ್ಲಿಲ್ಲ. ನಂಗೆ ಏನ್ ಓದೋದು ಅಂತ ಗೊತ್ತಾಗ್ತಿಲ್ಲ. ಅಥವಾ ಮುಂಚೆ ನಾನು ಎಷ್ಟು ಖುಷಿಯಿಂದ ಪುಸ್ತಕವನ್ನ ಓದ್ತಿದ್ನೋ ಆ ಖುಷಿ ಎಲ್ಲೋ ನನ್ಗೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾಯಿತ್ತು. ಅದಕ್ಕೆ ಕಾರಣ ಏನು ಗೊತ್ತಾ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಅನ್ಸುತ್ತೆ. ಎಲ್ಲರೂ ಈ ಪುಸ್ತಕ ಚೆನ್ನಾಗಿದೆ, ಆ ಪುಸ್ತಕ ಚೆನ್ನಾಗಿದೆ ಅಂತಾರೆ, ಅದನ್ನ ಖರೀದಿ ಮಾಡ್ಬಿಡ್ತೀವಿ, ಆಮೇಲೆ ಓದೋ ಇಂಟ್ರೆಸ್ಟ್ ಇರಲಿಲ್ಲ. ಅದ್ರಕ್ಕಿಂತ ಮುಂಚೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬ್ಲೈಂಡ್ ಆಗಿ ಪುಸ್ತಕಗಳ ಅಂಗಡಿಗೆ ಹೋಗ್ತಿದ್ದೆ. ಯಾವ್ದೋ ಕೈ ಸಿಕ್ಕಿದ ಲೇಖಕರನ್ನು ತಕೊಬಿಡ್ತಾ ಇದ್ದೆ. ಒಂದ್ ಪುಸ್ತಕ ಇಷ್ಟ ಆಗ್ತಿತ್ತು, ಮತ್ತೊಂದು ಪುಸ್ತಕ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಆ ಓದಿನ ಖುಷಿಯೇ ಬೇರೆ ತರ ಇತ್ತು. ಇವಾಗ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾಗಳಿಂದ ನಾನು ಅದನ್ನೇ ಮಾಡ್ತೀನಿ. ಆದ್ರೂ ಏನೋ ಒಂಥರ ನಂಗೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಪುಸ್ತಕ ಓದುವಂತಹ ಖುಷಿಯಲ್ಲಿ ಏನೋ ಒಂದು ವ್ಯತ್ಯಾಸ ಆಗ್ತಾ ಇದೆ ಅನ್ನಿಸ್ತು. ಅದಕ್ಕೋಸ್ಕರ ಬ್ಲೈಂಡ್ ಆಗಿ ಒಂದು ಸೀರೀಸ್ ಅನ್ನ ಎತ್ಕೋಬೇಕು ಅನ್ನಿಸ್ತು. ನಾನು ಜೋಗಿಯವರ ಸುಮಾರು ಪುಸ್ತಕ ಓದಿದ್ದೀನಿ. ಈ ಬೆಂಗಳೂರು ಸೀರೀಸ್ ಬಗ್ಗೆ ಓದಿಲ್ಲ. ಅದ್ರ ಬಗ್ಗೆ ಕೆಲವರು ಬರ್ದಿದ್ದನ್ನು ನಾನು ಯಾಕೋ ಓದಿಲ್ಲ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಆ ಬೆಂಗಳೂರು ಸೀರೀಸ್ ಓದ್ಬೇಕು ಅನ್ನಿಸ್ತು. ಒಂದು 4 ತಿಂಗಳ ಹಿಂದೆ ನಾನು ಇದಕ್ ಹೋಗಿದ್ದೆ, ವೀರಲೋಕ ಅವರದವರ ಪುಸ್ತಕದ ಮಳಿಗೆಗೆ ಹೋಗಿದ್ದೆ. ಅಲ್ಲಿ ನನ್ಗೆ ಬೆಂಗಳೂರು ಸೀರೀಸ್ ಕಂಡು ಅದ್ರ ಫಸ್ಟ್ ಬುಕ್ ಬೇಕು ಅಂತಂದ್ರೆ ಸಿಕ್ಕಿಲ್ಲ. ಅದ್ರ ಲಾಸ್ಟ್ ಬುಕ್ ಸಿಕ್ಕಿತ್ತು. ಆಕ್ಚುಲಿ ಯಾವುದು ಸಲಾಂ ಬೆಂಗಳೂರು ಸಿಕ್ಕಿತ್ತು. ಉಳಿದಿದ್ದ 3 ಪುಸ್ತಕಗಳು ಸಿಕ್ಕಿರ್ಲಿಲ್ಲ. ಸುಮ್ನೆ ಎತ್ಕೊಂಡ್ ಬಂದಿದ್ದೆ, ಬಟ್ ಓದಿರ್ಲಿಲ್ಲ. ಬಟ್ ನಿನ್ನೆ ನನ್ ಪುಸ್ತಕದೆಲ್ಲ ರ್ಯಾಕ್ ನೋಡುವಾಗ ನನಗ್ ಬೆಂಗಳೂರು ಸೀರೀಸ್ ಓದ್ಬೇಕು, ಅದಕ್ಕೆ ಇವಾಗ ಟೈಮ್ ಸರಿಯಾಗಿದೆ ಅಂತ ಅನಿಸ್ತು. ಅದಕ್ಕೋಸ್ಕರ ಏನ್ ಮಾಡಿದೆ, ಆ ಬೆಂಗಳೂರು ಸೀರೀಸಿನ ಉಳಿದಿದ್ 3 ಪುಸ್ತಕನು ಎತ್ಕೊಂಡ್ ಬಂದ್ಬಿಟ್ಟೆ. ಇದನ್ನ ನಾನು ಬ್ಲೈಂಡ್ ಆಗಿ ಚಾಯ್ಸ್ ಮಾಡಿದ್ದು. ಈ ಪುಸ್ತಕಗಳ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಇದು ಬೆಂಗಳೂರಿನ ಮಹತ್ವ ಹೇಳತ್ತಾ ಅಥವಾ ಬೆಂಗಳೂರನ್ನ ಪ್ರತಿನಿಧಿಸಿ ಒಂದು ವ್ಯಕ್ತಿಯ ವಿಷಯ ಸುತ್ತ ಹೇಳತ್ತಾ ಏನು ಅಂತ ನಂಗೆ ಏನು ಐಡಿಯಾ ಇಲ್ಲ. ನಾನು ಇದನ್ನ
ಇದ್ರ ಮೇಲೆ ಯಾವುದೇ ಒಂದು ಆರ್ಟಿಕಲ್ ನಾನು ಓದಿಲ್ಲ. ಬಂದಿದೆ ತುಂಬಾ ಕಡೆ ಇದನ್ನ ತುಂಬಾ ಚೆನ್ನಾಗಿದೆ ಪುಸ್ತಕ ಅಂತ ಬಂದಿದೆ, ಬಟ್ ನಾನ್ ಪರ್ಸನಲಿ ಓದಿಲ್ಲ. ಆದ್ರೆ ಈ ಪುಸ್ತಕನ ಓದ್ಬೇಕು ಅನ್ನಿಸ್ತು. ಆದ್ರೆ ಇದ್ರ ಹಿನ್ನುಡಿಯನ್ನ ಒಂದ್ಸಲ ಓದ್ದೆ. ಜೋಗಿಯವರೇ ಬರ್ದಿದ್ದು. ಇಷ್ಟು ಓದ್ದಾಗ ಖುಷಿ ಆಯ್ತಂದ್ರೆ, ಬೆಂಗಳೂರೇ ಹಾಗೆ, ತಾಯಿ ಅಂತಲ್ಲ, ಪ್ರೇಯಸಿ ಅಂತಲ್ಲ, ಸಖನಂತಲ್ಲ, ಇಲ್ಲಿ ಬೀರು ಬೀಳುತ್ತೇನೆ ಎನ್ನುವುದು ಭ್ರಮೆ. ಬೆಂಗಳೂರು ನೆಲೆಯಲ್ಲ, ಪ್ಲಾಟ್ಫಾರ್ಮ್, ನೆಲವಲ್ಲ, ರಿಯಲ್ ಎಸ್ಟೇಟ್. ಈ ಊರಿಗೆ ನೆನಪುಗಳನ್ನು ಸೃಷ್ಟಿಸುವ ಶಕ್ತಿಯೂ ಇಲ್ಲ. ಇದೊಂದು ಕರ್ಮಭೂಮಿ. ಇಲ್ಲಿಗೆ ಮಂದಿ ದುಡಿಯುವುದಕ್ಕೆ ಅಂತ ಬರುತ್ತಾರೆ, ಕೈದಿಗಳಂತೆ ದುಡಿಯುತ್ತಾರೆ, ಮತ್ತೆ ತಮ್ಮೂರಿಗೆ ಮರಳಬೇಕೆಂದು ಹಂಬಲಿಸುತ್ತಾರೆ. ಆದರೆ ಬೆಂಗಳೂರು ಅವರನ್ನು ಮರಳಲು ಬಿಡುವುದಿಲ್ಲ. ಅಭಿಮನ್ಯುವಿನ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಈ ಚಕ್ರವ್ಯೂಹದ ಒಳಗೆ ಹೊಕ್ಕವರು ಹೋರಾಡಿಯೇ ಮಡಿಯುತ್ತಾರೆ. ಯುದ್ಧ ಗೆದ್ದ ಸುದ್ದಿ ತಿಳಿಯುವ ಮೊದಲೇ ಅಸುನುಡುತ್ತಾರೆ. ಎಷ್ಟು ಚಂದ ಮಾಡಿ ಹೇಳಿದಾರಲ್ಲ. ಬೆಂಗಳೂರನ್ನ ಹಿಂಗೆ ತೆರೆದಿಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಊರು ಬಿಟ್ಟು ಬರುವಂತ ನಮ್ಮಂತವರೆಲ್ಲರೂ ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ನಾನ್ ಯಾವಾಗೂ ಹೇಳ್ತೀನಿ, ನಿಮ್ಮೂರು ಯಾವ್ದು ಅಂತ ಕೇಳಿದಾಗ ಹೆಣ್ಮಕ್ಳಿಗೊಂದು ಸಂದಿಗ್ಧತೆ ಇರತ್ತೆ. ಹುಟ್ಟಿದೂರೊಂದು, ಮೆಟ್ಟಿದೂರೊಂದು, ಈಗ ಕರ್ಮಭೂಮಿಯೊಂದು ಅಂತ ಹೇಳ್ತೀನಿ ನಾನು ಯಾವಾಗೂ. ನಮ್ಮೂರು ಹುಟ್ಟಿದೂರು ಕುಮಟನಂದು, ಮೆಟ್ಟಿದೂರು ಸಿರ್ಸಿನಂದು, ಇವಾಗ ದುಡಿತಾ ಇರೋದು, ಕನಸು ಕಟ್ಕೊಂಡಿರೋದು, ಅನ್ನ ತಿಂತಾ ಇರೋದು ಕರ್ಮಭೂಮಿ ನಮ್ದು ಬೆಂಗಳೂರು ಅಂತ ಹೇಳ್ತೀನಿ. ನಾವ್ ಯಾವೂರಿಗೂ ಸಲ್ಲಲ್ಲೇನೋ ಅನ್ಸತ್ತೆ ಒಂದೊಂದ್ಸಲ. ಆ ಒಂದು ಭಾವನೆಯಿಂದ, ಅಂದ್ರೆ ನನ್ನ ಮತ್ತೆ ಬೆಂಗಳೂರಿನ ಮಧ್ಯದ ಭಾವ ಅಥವಾ ಆ ಸಂದಿಗ್ಧತೆಯನ್ನ ಸ್ವಲ್ಪ ಅನುಭವಿಸಕ್ಕೆ ಈ ಪುಸ್ತಕ ಹೆಲ್ಪ್ ಮಾಡತ್ತೇನೋ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಈ ಸೀರೀಸ್ ಅನ್ನ ತರಿಸಿದೆ. ಅದರ ಮೊದಲ ಪುಸ್ತಕ ಬೆಂಗಳೂರು, ಆಮೇಲೆ ಎರಡನೇ ಪುಸ್ತಕ ಬಿ ಕ್ಯಾಪಿಟಲ್. ಇದು ಇದ್ರದ್ದು ಎರಡನೇ ಪುಸ್ತಕ. ಎಲ್ಲದೂ ಕಾದಂಬರಿಗಳು. ಹೆಂಗಿದೆ ಅಂತ ನಂಗೆ ಗೊತ್ತಿಲ್ಲ, ಕತೆಗಳು ಏನು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಏನು ಗೊತ್ತಿಲ್ಲ, ಬಟ್ ತರಿಸಿದೀನಿ, ನೋಡೋಣ. ಬಿ ಕ್ಯಾಪಿಟಲ್. ಆಮೇಲೆ ಮೂರನೇದು ಉಳಿದ ವಿವರಗಳು ಲಭ್ಯವಿಲ್ಲ. ನಾಲ್ಕನೇದು ಸಲಾಂ ಬೆಂಗಳೂರು. ಇದ್ 4 ಪುಸ್ತಕವನ್ನ ಓದ್ಬೇಕು ಒಂದೇ ಶಾಟಿಗೆ. ಈ ವರ್ಷದಲ್ಲಿ ಈ 4 ಪುಸ್ತಕವನ್ನ ಓದ್ಬೇಕು. ಈ ರೀತಿ ಸೀರೀಸ್ಗಳು ಓದಕ್ಕೆ ಚೆನ್ನಾಗಿರತ್ತೆ. ಅಂದ್ರೆ ಹೆಂಗೆ ಅಂದ್ರೆ, ನಾವು ಆ ಫ್ಲೋದಲ್ಲಿ ಹೋಗ್ಬೇಕು, ಆ ಹರಿವಿನಲ್ಲಿ ಹೋಗ್ಬೇಕು, ಒಂದ್ರಾದ್ಮೇಲೆ ಒಂದು ಓದ್ಬೇಕು. ಎಲ್ಲೋ ನಾನು ಕರೆಕ್ಟ್ ಆಗಿ ಯಾವ್ದೋ ಒಂದು ಪಾತಲ್ಲಿ ಓದ್ತಾ ಇಲ್ಲ. ಮುಂಚೆ ಎಲ್ಲ ಪುಸ್ತಕ ಓದುವಾಗ ಸಿಗ್ತಾ ಇದ್ದಂತ ಖುಷಿ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದನ್ನ ಮತ್ತೊಮ್ಮೆ ಪಡಿಬೇಕು ಅಂತ ಹೊಸ ಪ್ರಯತ್ನ ಮಾಡೋಣ ಅಂತ ಈ ಪುಸ್ತಕ ತಗೊಂಡಿದ್ದೀನಿ. ಇದು ಯಾರ್ದು ಸಜೆಷನ್ ಅಲ್ಲ, ನಂದೇ ನಿಶ್ಚಯ ಇದು. ನೋಡೋಣ ಹೆಂಗ್ ಅನ್ಸತ್ತೆ ಅಂತ ಹೇಳ್ತೀನಿ. ನಾನು ಇನ್ನೂ ಒಂದು ಪುಸ್ತಕ ತರಿಸ್ಕೊಂಡೆ. ಅದು ನನ್ನ ಮಗನಿಗೋಸ್ಕರ, ಪುಟ್ಟಿ ಗೆಟ್ ಗ್ಲಾಸಸ್ ಅಂತ. ಇದು ಹರ್ವಿ ಬುಕ್ಸ್ ಇಂದ ಪ್ರಕಟ ಆಗಿದೆ. ಇಂಗ್ಲಿಷ್ ಬುಕ್. ಯಾರಾದ್ರೂ ಮತ್ತೆ ಕನ್ನಡ ಬುಕ್ಸ್ ಮಾತ್ರ, ಇಂಗ್ಲಿಷ್ ಬುಕ್ಸ್ ಮಾತ್ರ ಹಂಗೆಲ್ಲ ಅನ್ಕೋಬೇಡಿ. ನಾನು 2 ಪುಸ್ತಕಗಳನ್ನ ಓದಿಸ್ತೀನಿ. ನಮ್ ಪುಸ್ತಕ, ನಮ್ ಕನ್ನಡನ ಖಂಡಿತ ಓದ್ಲೇಬೇಕು. ಸಮಟೈಮ್ಸ್ ನಾನು ಕೆಲವೊಂದ್ಸಲ ಇಂಗ್ಲಿಷ್ ಪುಸ್ತಕವನ್ನ ಕೂಡ ಕೊಡ್ತೀನಿ. ಪುಟ್ಟಿ ಗೆಟ್ ಗ್ಲಾಸಸ್ ಅಂತ. ಇದನ್ನ ಬರ್ದವರು ಒಬ್ರು ಡಾಕ್ಟರು. ಅವ್ರ ಹೆಸರು ಡಾಕ್ಟರ್ ಮೈತ್ರಿ ಅರುಣ್ ಕುಮಾರ್ ಅಂತ. ಅವರು ಕಣ್ಣಿನ ತಜ್ಞನೆ. ಅವರು ಮಕ್ಕಳ ಕಣ್ಣಿನ ತಜ್ಞೆ ಅಂತ ಓದ್ದೆ ನಾನು. ಅವ್ರು ಏನಂದ್ರೆ, ಅವ್ರು ಚಿಕ್ಕವರಿದ್ದಾಗ ಅವರಿಗೆ ಗ್ಲಾಸಸ್ ಬಂದಾಗ ಎಲ್ಲರೂ ಸ್ಕೂಲಲ್ಲಿ ಯಾವ ರೀತಿ ಬಾಡಿ ಶೇಮಿಂಗ್ ಆಯ್ತು, ಅಥವಾ ಯಾವ ರೀತಿ ಬುಲ್ಲಿಂಗ್ ಆಯ್ತು, ಯಾವ ರೀತಿ ಅವ್ರನ್ನ ಎಲ್ಲರೂ, ಅವರ ಸಹಪಾಠಿಗಳು, ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗೆ ಅವ್ರ ಕಾಲ್ ಎಳೆದ್ರು, ಅದರಿಂದ ಅವ್ರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಅದನ್ನ ಇದನ್ ಮಾಡ್ಕೊಂಡು ಅದನ್ನ ತಡ್ಕೊಂಡ್ ಬಂದ್ರು. ಅಥವಾ ಮಕ್ಕಳಿಗೆ ಯಾವ ರೀತಿ ಫೀಲ್ ಆಗತ್ತೆ, ಫಸ್ಟ್ ಟೈಮ್ ಗ್ಲಾಸ್ ಹಾಕೊಂಡು ಸ್ಕೂಲಿಗೆ ಹೋದಾಗ ಅಲ್ಲಿ ಯಾರು ಬುಲ್ಲಿಂಗ್ ಮಾಡಿದ್ರೆ ಯಾವ ರೀತಿ ಫೀಲ್ ಆಗತ್ತೆ, ಅದನ್ನ ನಾವು ಹೆಂಗೆ ತಡೆದು ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡುವಂತ ಪುಸ್ತಕ ಇದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ರೈಮಿ ಆಗಿದೆ. ಕನ್ನಡದಲ್ಲಿ ಬಂದಿದ್ರು ಚೆನ್ನಾಗಿರ್ತಿತ್ತು, ಬಟ್ ಚಿತ್ರಗಳೆಲ್ಲ ತುಂಬಾ ಚೆನ್ನಾಗಿದೆ. ಚಿತ್ರಗಳನ್ನ ಕೂಡ ಚೆನ್ನಾಗಿ ಬಿಡಿಸಿದ್ದಾರೆ, ಅಟ್ರಾಕ್ಟಿವ್ ಆಗಿದೆ. ನನ್ನ ಮಗನಿಗೆ ಇಷ್ಟ ಆಯ್ತು, ಆಲ್ರೆಡಿ ಓದಿದ್ದಾನೆ. ಈ ಪುಸ್ತಕ ಕೂಡ ನಿಮ್ ಮಗುಗ್ ಬೇಕಾದ್ರೆ, ಈ ಬುಲ್ಲಿಂಗ್, ಬಾಡಿ ಶೇಮಿಂಗ್ ಅದ್ರ ಬಗ್ಗೆ ಏನಾದ್ರೂ ಒಂಚೂರು ನಿಮ್ ಮಗುಗೆ ತಿಳಿಸ್ಬೇಕಂದ್ರೆ ಈ ಪುಸ್ತಕ ಚೆನ್ನಾಗಿದೆ. ಈ ಪುಸ್ತಕವನ್ನು ಕೂಡ ಖರೀದಿ ಮಾಡಬಹುದು. ಇದಿಷ್ಟು ಅನ್ಬಾಕ್ಸಿಂಗ್ ವಿಡಿಯೋ. ಇನ್ನು ಓದಿನ ಬಗ್ಗೆ ಹೇಳೋದಾದ್ರೆ, ನೀವ್ ಯಾವ ಪುಸ್ತಕ ಓದ್ತಾ ಇದ್ದೀರಿ ಇವಾಗ ಅನ್ನೋದನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ಗೆ. ಅದರಿಂದನೂ ಕೆಲವೊಂದ್ಸಲ ನಮ್ಗೆ ಇನ್ಸ್ಪಿರೇಷನ್ ಸಿಗತ್ತೆ. ನಾನು ಇದನ್ನ ಓದ್ಬೇಕಲ್ಲ ಅಂತ ಅನ್ಸತ್ತೆ. ಇವಾಗ ನಾನು ಓದ್ತಾ ಇರೋ ಪುಸ್ತಕ ಯಾವ್ದಂದ್ರೆ ನಿಯುಕ್ತಿ ಪುರಾಣ, ನಾಗರಾಜ್ ಒತ್ಸಾರೆ ಅವ್ರದ್ದು.
ನಾಗರಾಜ ವತ್ಸಾರೆ ಸರ್ ಕನ್ನಡ ತುಂಬಾ ಚಂದ. ನನ್ಗದು ಓದಕ್ ಖುಷಿ. ಎಲ್ಲರೂ ಹೇಳ್ತಾರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ. ಎಲ್ಲದೂ ಈಸಿಯಾಗಿ ಸುಲಭವಾಗಿ ಸಿಕ್ಕಿದ್ರದೆಂತ ಚಂದ. ಕೆಲವೊಂದಾರು ಸ್ವಲ್ಪ ಕಷ್ಟ ಇರ್ಬೇಕಲ್ಲ. ಇಲ್ಲ, ಕಷ್ಟ ಅಂತ ಏನಿಲ್ಲ, ಸ್ವಲ್ಪ ಓದಿನಲ್ಲಿ ಹಿಡಿತಾ ಇರ್ಬೇಕು. ಹೊಸ ಓದುಗರು ಹೋಗಿ ಪುಸ್ತಕ ಎತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಅನ್ನೋದ್ ಬಿಟ್ರೆ ಇವರ ಕನ್ನಡ ತುಂಬಾ ಚೆನ್ನಾಗಿದೆ. ಇವರ ಬರವಣಿಗೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಮೈಸೂರ ರಾಜರ ವಂಶಾವಳಿಯ ಸುತ್ತಮುತ್ತ ಇರುವಂತಹ ಕತೆ ಇದು. ಪುರಾಣವು, ಇತಿಹಾಸವು, ಜಾನಪದವು, ನನ್ಗಿನ್ನೂ ಅದನ್ನ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು ಹೊಸ ತಂತ್ರದಲ್ಲಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಅದರಲ್ಲೂ ನಂದು ಸಾಧಾರಣ 271 ಪುಟ ಆಗಿದೆ. ಸ್ವಲ್ಪ ಟೈಮ್ ತಗೊಂಡಿದ್ದೀನಿ, 1 ತಿಂಗಳಿಂದ ಓದ್ತಾ ಇದ್ದೀನಿ. ಏನೇನೋ ಕಾರಣಗಳಿಂದ ಓದಕ್ಕಾಗಿಲ್ಲ, ಓದ್ತಾ ಇದ್ದೀನಿ. ಆದ್ರೂ ಕತೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ನಂಗೇನು ಎಲ್ಲೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ಇನ್ನೊಂದು 200 ಪುಟ ಇರಬಹುದು. ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಇದು 3 ಪುಸ್ತಕದಲ್ಲಿ ಬರುತ್ತಂತೆ. ಇದು ಕೂಡ ಇದು ಫಸ್ಟ್ ಭಾಗ. ಇದು ನಿಯುಕ್ತಿ ಪುರಾಣ, ಆಮೇಲೆ ಪ್ರಯುಕ್ತಿ ಪುರಾಣ, ಮತ್ತೊಂದರದ ಹೆಸರು ನಂಗೆ ಈಗ ಮರ್ತೋಯ್ತು. 3 ಭಾಗದಲ್ಲಿ ಬರುತ್ತಂತೆ. ಈಗ ಜೂನ್, ಜುಲೈ, ಆಗಸ್ಟ್ ಆ ಟೈಮಲ್ಲಿ ಮತ್ತೊಂದು ಪುಸ್ತಕ ಬಿಡುಗಡೆ ಆಗ್ಬೋದು. ಅಲ್ಲಿ ತನಕ ಇದನ್ನ ಓದಿ ನಾನು ಅರಗಿಸ್ಕೊಂಡು ನೆಕ್ಸ್ಟ್ ಪುಸ್ತಕ ಬಿಡುಗಡೆ ಹೊತ್ತಿಗೆ ಇದನ್ನ ತಗೊಂಡೋಗಿ ಅವ್ರ ಹತ್ರ ಸಹಿ ಹಾಕ್ಸ್ಕೊಂಡ್ ಬರ್ಬೇಕು. ಇದು ನನ್ನ ಟಾರ್ಗೆಟ್. ಅಲ್ಲಿ ತನಕ ಇದನ್ನ ಓದಿ ಮುಗಿಸ್ತೀನಿ. ನೀವ್ ಯಾವ ಪುಸ್ತಕ ಓದ್ತಾ ಇದ್ದೀರಾ ಅನ್ನೋದನ್ನ ನನ್ಗೆ ಒಂಚೂರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪುಸ್ತಕಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಕಂಟೆಂಟ್ ಗಳನ್ನ ಹಾಕಬೇಕು ಅನ್ನೋ ಐಡಿಯಾ ಅಂತೂ ಖಂಡಿತ ಇದೆ ನನ್ಗೆ. ಸ್ವಲ್ಪ ಸಮಯದೇನೇನೋ ಆಗ್ತಾ ಇದೆ, ಬಟ್ ಹಾಕ್ತೀನಿ. ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದೀನಿ. ತುಂಬಾ ಪುಸ್ತಕಗಳನ್ನ ಚರ್ಚೆ ಮಾಡೋಣ, ಇಲ್ಲ ಅಂದ್ರೆ ನಾನ್ ಪರಿಚಯ ಮಾಡ್ತೀನಿ, ಇಲ್ಲ ಒಂದ್ ಸ್ವಲ್ಪ ಲೈವ್ ಗಳಲ್ಲಿ ಮಾತಾಡೋಣ. ಈ ರೀತಿ ಏನೇನೋ ಐಡಿಯಾಗಳಿದೆ. ಎಷ್ಟನ್ ಮಟ್ಟಿಗೆ ಮಾಡಕ್ ಆಗತ್ತೆ ಅಂತ ಗೊತ್ತಿಲ್ಲ. ಇರ್ಲಿ. ಇದಿಷ್ಟು ಸದ್ಯದ ನನ್ನ ಓದಿನ ಸುತ್ತಮುತ್ತಲಿನ ಮಾತುಕತೆ. ನಿಮ್ಗೆ ಹೆಂಗ್ ಅನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ನಿಮ್ಗೆ ಯಾವ್ದಾದ್ರು ಪುಸ್ತಕಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇದ್ರಲ್ಲಿ 3ರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ನನ್ಗೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರುವ ಮಟ್ಟಿಗೆ ತಿಳಿಸ್ಕೊಡ್ತೇನೆ. ಓದು ಒಂಥರ ನಮ್ಗೆ ನಮ್ಮ ಆತ್ಮಕ್ಕೂ ಸಂತೋಷಕ್ಕೋಸ್ಕರ ನನ್ನ ಮಟ್ಟಿಗಂತೂ ಅದೊಂಥರ ಅಧ್ಯಾತ್ಮ. ನನ್ಗೆ ಖುಷಿ ಕೊಡತ್ತೆ. ಧ್ಯಾನ ಒಂಥರ. ಓದಿನ ಜೊತೆ ಅಕ್ಷರಗಳ ಜೊತೆ ಯಾವತ್ತೂ ಇರ್ಬೇಕು ನಾವು. ಅದು ನಮ್ಮನ್ನ ಮಾನಸಿಕವಾಗಿ ಡೆವಲಪ್ ಮಾಡ್ತಾನೆ ಇರತ್ತೆ. ನಿಮ್ ಮಕ್ಕಳು ಯಾರು ನಿಮ್ ಮನೇಲಿದ್ರೆ ಅವ್ರನ್ನ ಓದುಗರನ್ನಾಗಿ ತಯಾರು ಮಾಡಿ ನಮ್ಮ ಯಥೇಚ್ಛವಾದ ಒಂದು ಕನ್ನಡದ ಸಾಹಿತ್ಯವನ್ನ ಓದೋಕೆ ಮತ್ತೊಂದು ಮುಂದಿನ ತಲೆಮಾರನ್ನ ತಯಾರು ಮಾಡ್ಬೇಕು. ಆ ಕೆಲಸ ಗುರುತರವಾದ ಕೆಲಸ ನಮ್ ತಲೆ ಮೇಲಿದೆ. ಅದನ್ನ ಮಾಡೋಣ. ಓದಿನ ಸಂಸ್ಕೃತಿಯನ್ನ ಬೆಳೆಸೋಣ ಅಲ್ವಾ? ನಮಸ್ಕಾರ.